ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಳಂದ ಶಾಸಕ BR ಪಾಟೀಲ್ರು ಹೇಳಿರುವಂತಹ ಮಾತು ಈಗ ದೊಡ್ಡ ಸದ್ದು ಮಾಡ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥದ್ದು ಲಕ್ಕಿ ಲಾಟ್ರಿಯಿಂದಾಗಿ, ಅದೃಷ್ಟದಿಂದಾಗಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಇನ್ನು ಸುರ್ಜೇವಾಲ್ರನ್ನ ಭೇಟಿಯಾಗಿ ಬಂದ ಮೇಲೂ ಸಿದ್ದರಾಮಯ್ಯನವರು ಲಾಟ್ರಿ ಹೊಡೆದು CM ಆಗಿದ್ದು ಅಂತ ನೀಡಿರುವಂಥ ಹೇಳಿಕೆ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಅವರ ಆಪ್ತ ಶಾಸಕರು ಸುರ್ಜೇವಾಲಾ ಅವರಿಗೆ ಮನವಿಯನ್ನು ಮಾಡಿದ್ದಾರಂತೆ. ಹಾಗಾದರೆ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಇವತ್ತು ಏನೆಲ್ಲ ಆಗಿದೆ, ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿದ್ದ ಶಾಸಕ BR ಪಾಟೀಲ್ ಈಗ ಮುಖ್ಯಮಂತ್ರಿ ಕಾರ್ಯಕ್ಷಮತೆ ಬಗ್ಗೆಯೇ ಅನುಮಾನ ಬರುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿಯಿಂದ ಮುಖ್ಯಮಂತ್ರಿ ಆಗಿದ್ದಾರಂತೆ. ಇದು ಕಾಂಗ್ರೆಸ್ನ, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೇ ಇರುವ ಶಾಸಕ CMಗೆ ಸಿಕ್ಕಿರುವ ಹುದ್ದೆಯನ್ನ ಅರ್ಹತೆಗಿಂತಲೂ ಅದೃಷ್ಟದ ತಕ್ಕಡಿಯಲ್ಲಿ ತೂಗಿದ್ದಾರೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಭೇಟಿ ಮಾಡಿದ್ರು ಮನೆ ಖರ್ಚು. ಹೀಗೆ ಸಿದ್ದರಾಮಯ್ಯ ಅವರ ಸೀಟಿನ ಬುಡಕ್ಕೆ BR ಪಾಟೀಲ್ರು ಕಿಡಿ ಹಚ್ಚಿದ್ದು KR ಪೇಟೆಯಲ್ಲಿ ಅನ್ನೋದು ವಿಶೇಷ. ಸರ್ಕಾರ ಬಂದ 2.5 ತಿಂಗಳಲ್ಲೇ ಅನುದಾನದ ವಿಚಾರದಲ್ಲಿ ಅಸಮಾಧಾನ ತೆಗೆದಿದ್ದ ಪಾಟೀಲ್ರು ಈಗ ಫೋನ್ನಲ್ಲಿ ಯಾರ ಜೊತೆಗೋ ಮಾತಾಡುವಾಗ ಸಿದ್ದರಾಮಯ್ಯ ಅವರ ಬಗ್ಗೆ ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಅದರಲ್ಲೂ ತಾನು ಮಾತಾಡ್ತಿರುವುದನ್ನು ರೆಕಾರ್ಡ್ ಮಾಡ್ತಿರುವುದು ಗೊತ್ತಾಗುವಂತಿದ್ದರೂ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಶಾಸಕರು ಸಿದ್ದರಾಮಯ್ಯರನ್ನ ಸೋನಿಯಾ ಗಾಂಧಿಗೆ ಫಸ್ಟ್ ಪರಿಚಯ ಮಾಡಿಸಿದ್ದೇ ನಾನು, ಲಕ್ಕಿಲಿ CM ಆಗಿಬಿಟ್ಟ, ನಾನು ಮಾತ್ರ ಹಾಗೇ ಇದ್ದೇನೆ ಎಂದು ಆಪ್ತರೊಡನೆ ಮಾತನಾಡಿಕೊಂಡಿರೋ ವಿಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ, ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡು. ಆಮೇಲೆ ಇಲ್ಲಿಯವ್ರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಇವತ್ತಂದ್ರು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಅಂತ. ನಾನೇ ಕೇಳಿದೆ ಪ್ರೋಗ್ರಾಮ್ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM. ಅನಾವಶ್ಯಕವಾಗಿ ಹೈಕಮಾಂಡ್ ಅವರು ಡಿಸೈಡ್ ಮಾಡಿ ಮಾತನಾಡಿ ಸರಿ. ಆದ್ರೆ ಪಾಟೀಲ್ರ ಮಾತಿಗೆ ಸಿದ್ದರಾಮಯ್ಯ ಜಾಸ್ತಿ ತಲೆಕೆಡಿಸ್ಕೊಂಡಂಗೆ ಕಾಣಲಿಲ್ಲ. ನಾನು ಅವನು ಜೊತೆಯಲ್ಲೇ ಶಾಸಕರಾದವರು, ಅದೃಷ್ಟ ಇದ್ದಿದ್ದಕ್ಕೆ ಮುಖ್ಯಮಂತ್ರಿ ಆದೆ ಎಂದು ಸಿದ್ದರಾಮಯ್ಯ ನಗುನಗುತ್ತಲೇ ಉತ್ತರ ಕೊಟ್ಟರು. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು CM ಆದ್ರೂ ನಾನು ಏನೂ ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ BR ಪಾಟೀಲ್. ಅದಕ್ಕೇನು ಮಾಡ್ಬಿಟ್ಟಿದೆ, ಅದಕ್ಕೇನು ಮಾಡಲೇ, ನಾನು ಏನು ಮಾಡಬೇಕು ಅದಕ್ಕೆ ಕೇಳಕ್ ಹೋಗಬೇಡಿ. ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. ಒಂದು ಕಡೆ ಸಿದ್ದರಾಮಯ್ಯ ಅವರ ಕುರ್ಚಿ ಅದೃಷ್ಟದ ಬಗ್ಗೆ ಮಾತಾಡಿದ ಆಳಂದ ಶಾಸಕ ಮಾಧ್ಯಮದವರ ಜೊತೆ ಮಾತಾಡುವಾಗ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇದೆ, ಅನುದಾನವೇ ಸಿಕ್ತಿಲ್ಲ ಎಂದು ಅಸಮಾಧಾನವನ್ನ ಮುಂದುವರೆಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ತನಗೇನು ಗೊತ್ತಿಲ್ಲ ಎನ್ನುತ್ತಲೇ ತಪ್ಪುಗಳನ್ನ ಹೈಕಮಾಂಡ್ ನೋಡಿಕೊಳ್ಳಬೇಕು ಎಂದಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡೋದಿಲ್ಲ. ಮಟ್ಟಕ್ಕೆ ನಾನು ಬೆಳೆದಿಲ್ಲ ಮತ್ತು ಆ ಸ್ಥಾನದಲ್ಲಿ ಕೂಡ ಇಲ್ಲ. ತೃಪ್ತಿ ಇದೆ, ಕೆಲವು ಇನ್ನೂ ನ್ಯೂನತೆಗಳಿದ್ದಾವೆ, ಸರಿಪಡಿಸ್ಕೊಳ್ಬೇಕು. ಅವರು ಯಾಕೆ ಮಾತಾಡಿದ್ರಿ ಅಂತ ಕೇಳಿದಾಗ ನಾವು ವಿವರವಾಗಿ ಹೇಳಿದ್ದೀವಿ. ಅದ್ರ ಮೇಲೆ ಅವ್ರು ಏನು ನಿರ್ಣಯ ತಗೊಂಡಿಲ್ಲ ಅಥವಾ ಈ ಥರ ಹೇಳಿಲ್ಲ. ಮುಂದೆ ಹೈಕಮಾಂಡ್ನವರೇ ಈಗ ಬಂದು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಶಾಸಕರು ಇವತ್ತು ನಾಳೆ ನಾಡಿದ್ದು ಭೇಟಿ ಮಾಡ್ತೀವಿ. ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೆ ನೋಡೋಣ. ಶಾಸಕರ ಸಮಸ್ಯೆ ಕೇಳಲು ಬಂದಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರು ಮೈಸೂರು ಭಾಗದ ಶಾಸಕರ ಅಹವಾಲು ಸ್ವೀಕರಿಸಿದ್ರು. ಆದರೆ DK ಶಿವಕುಮಾರ್ CM ಆಗಬೇಕು, DKಶಿಗೂ ಅವಕಾಶ ನೀಡಬೇಕೆಂಬುದು DK ಆಪ್ತ ಶಾಸಕರ ಪ್ರಮುಖ ಬೇಡಿಕೆಯಾಗಿತ್ತು. ಶಾಸಕರಾದ NA ಹ್ಯಾರಿಸ್, ಇಕ್ಬಾಲ್ ಹುಸೇನ್, HC ಬಾಲಕೃಷ್ಣ DKಶಿ ಪರ ಬ್ಯಾಟಿಂಗ್ ಮಾಡಿದ್ರು. ಮಾಡ್ತೀವಿ, ನೀವೆಲ್ಲರೂ ಹಿಂಗೆಲ್ಲ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮಾತಾಡಬೇಕಾಗ್ತದೆ, ನಾವು ಹೇಳ್ತೀವಿ. ನಮ್ಮ ಜಿಲ್ಲೆಯವರು
ತಾವು ಕೂಡ ಗಮನಿಸಿದಿರಿ, ಅವ್ರ ಜೊತೆಲಿ ತಾವು ಕೂಡ ಕೆಲಸ ಮಾಡಿದ್ದೀರಿ, ಸ್ವತಂತ್ರ ನಡಿಗೆ ನೋಡಿದ್ದೀರಿ, ಮೇಕೆದಾಟು ಹೋರಾಟ ನೋಡಿದ್ದೀರಿ, ಭಾರತ್ ಜೋಡೋ ನೋಡಿದ್ದೀರಿ, ಆರೋಗ್ಯ ಹಸ್ತ ನೋಡಿದ್ದೀರಿ, ಅವ್ರಿಗೆ ನೀವು PCC ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ನಂಬರ್ ಇತ್ತು ಅದನ್ನು ನೋಡಿದ್ದೀರಿ. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹೋರಾಟ ಮಾಡಿದ್ರು, ಯಾವ ರೀತಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ತಿರುಗಿಡಿದ್ರು, ಶವ ಸಂಸ್ಕಾರ ಯಾವ ರೀತಿ ಮಾಡಿದ್ರು, ಆವತ್ತಿನ ಸಂದರ್ಭದಲ್ಲಿ ರೋಡಲ್ಲಿ ಯಾರಿದ್ರು, ಯಾವ ರೀತಿ ಜನಕ್ಕೆ ಒಂದು ಉತ್ತಮವಾದಂಥ ಇದನ್ನು ನ್ಯಾಯವನ್ನು ಕೊಟ್ಟಿದ್ರು ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ನಿಮಗೆ ಒಂದು ಬದಲಾವಣೆ ಕೇಳ್ತಾ ಇದ್ದೀವಿ. ನಾವು ಸಿದ್ದರಾಮಯ್ಯನವರ ಭಾಳ ಆತ್ಮೀಯರು ನಾವೆಲ್ಲರೂ ಕೂಡ. ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಮೊದಲು 5 ವರ್ಷ ಇದ್ದರು, ಈಗೂ 2.5 ವರ್ಷ ಇದ್ದರು. ನಮಗೊಂದು 2.5 ವರ್ಷ ಅವಕಾಶ ನಮ್ಮ ಜಿಲ್ಲೆಯವರು, ನಮ್ಮವರು, ಒಳ್ಳೆಯ ಒಂದು ಸಂಘಟನೆಗಾರರು, ಹೋರಾಟಗಾರರು ಇವತ್ತೊಂದು ಸಂದರ್ಭದಲ್ಲಿ ಅವ್ರು ಕೊಟ್ಟರೆ ಮುಂದಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ, ಮುಂದೆ ನಾವು ಸರ್ಕಾರ ನೋಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಸ್ಪಂದನೆ ಚೆನ್ನಾಗಿ ಮಾಡಿದರೆ ಆಯಿತು, ನಾವೆಲ್ಲ ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನನಗೆ ಆಶಾ ಭಾವನೆ ಇದೆ. ಅವರು ಮಾತಾಡಿದಂಥ ರೀತಿ ನೀತಿ ನೋಡಿದರೆ ನಮಗೆ 200% ಬದಲಾವಣೆ ಮಾಡಿ ಒಂದು ಸೂಕ್ತವಾದಂಥ ನ್ಯಾಯ ನಮಗೆಲ್ಲರೂ ಕೂಡ ಕೊಡ್ತಾರೆ ಅಂಥೇಳಿ ಒಂದು ಆಶ್ವಾಸ ಇದೆ. ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ, ಶಾಸಕರ ಬೆಂಬಲನೂ ಇದೆ, ಹೈಕಮಾಂಡ್ ಬೆಂಬಲನೂ ಇದೆ, ಅವ್ರಿಗೆ ಆ ಶಕ್ತಿನೂ ಇದೆ. ಆ ಒಂದು ಬೇಕಾದಷ್ಟು ರೀತಿಯಲ್ಲಿ ಅವ್ರ ಕ್ವಾಲಿಟಿ ಎಲ್ಲ ರೀತಿಯಲ್ಲೂ ಕೂಡ ಅವರೆಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅಂತ ಹೇಳಬಲ್ಲೆ ನಾನು. ಮಾಗಡಿ ಶಾಸಕ ಬಾಲಕೃಷ್ಣ ಸಹ ಸುರ್ಜೇವಾಲಾ ಭೇಟಿ ಮಾಡಿದ್ರು. ಸಭೆಯಲ್ಲಿ ರಾಜಕೀಯ ಚರ್ಚೆ ಏನೂ ಆಗಿಲ್ಲ. ಆದರೆ ಹೊರಗೆ ನಾನು ಹೇಳ್ತಿರೋದು ನಿಜ. DK CM ಆಗಬೇಕೆಂಬ ನಮ್ಮ ಬೇಡಿಕೆಗೆ ಈಗಲೂ ಬದ್ಧ ಎಂದರು. DK ಶಿವಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ, ಚೇಂಜ್ ಮಾಡಿಬಿಡಿ ಸಿದ್ದರಾಮಯ್ಯನ ಅಂತ ನಾನು ಹೇಳಿಲ್ಲ. ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಅಂತೇಳಿ ಕೇಳಿದ್ದೀನಿ. ಅದನ್ನು ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಅಷ್ಟು ದೊಡ್ಡವನಲ್ಲ ನಾನು. ಈ ಅವಧಿಯಲ್ಲೇ ಮಾಡಿ, ನಾಳಿಕೆ ಮಾಡಿ, ನಾಡದೆ ಮಾಡಿ ದೊಡ್ಡ ಈ ಪಕ್ಷದಲ್ಲಿ ನಾನು ಅಷ್ಟು ದೊಡ್ಡವನಲ್ಲ ನಾನು. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಯಾವಾಗ ಮಾಡಬೇಕು, ಯಾವ ಸೂಕ್ತ ಸಂದರ್ಭ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇಂಥ ಸನ್ನಿವೇಶಗಳಲ್ಲೇ DCM DK ಶಿವಕುಮಾರ್ ಇವತ್ತು ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ನಿನ್ನೆ ಕೈ ಹಿಡಿದಿದ್ದ CM DCM ಹೀಗೆ ಒಟ್ಟಾಗೆ ಇರುತ್ತೇವೆ ಎಂಬ ಸಂದೇಶ ರವಾನಿಸಿದ್ರು. ಇಂದು DCM ಕೂಡ ಅದೇ ಧಾಟಿಯಲ್ಲೇ ಮಾತಾಡಿದ್ರು. ನಾಯಕತ್ವದ ಬಗ್ಗೆ ಚರ್ಚಿಸುವವರಿಗೆ ಮಾಧ್ಯಮದ ಮುಂದೆ ಹಾಗೆಲ್ಲ ಮಾತಾಡಬಾರದು ಎಂದು ತಾಕೀತು ಮಾಡಿದ್ರು. ಇಕ್ಬಾಲ್ ಹುಸೇನ್ ವಿಷಯದಲ್ಲಿ CM ಕೂಡ ನಾನೇನು ಮಾತಾಡಲ್ಲ ಅಂತ ಸುಮ್ಮನಾದ್ರು. DKಶಿ ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು ಸರ್. ನಿನ್ನೆ ಸುರ್ಜೇವಾಲಾ ಮೀಟ್ ಆಗಿದೆ ಸರ್. ನಿನ್ನೆ ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM? ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಸುರ್ಜೇವಾಲಾ ಸಂದೇಶ. ರಾಜ್ಯದಲ್ಲಿ ಶಾಸಕರು, ಸಂಸದರುಗಳ ಕಷ್ಟ ಕೇಳಲು ಬಂದಿದ್ದೀನಿ ಅಷ್ಟೇ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ವರದಿ ಸಂಗ್ರಹಿಸಿದ್ದೀನಿ ಅಂತ ಸುರ್ಜೇವಾಲಾ ಹೇಳಿದ್ರು. ಕೊನೆಗೆ ನಾಯಕತ್ವ ಬದಲಾವಣೆಯೂ ಆಗಲ್ಲ ಅಂತ ಕಡ್ಡಿ ತುಂಡಾದಂತೆ ಸುರ್ಜೇವಾಲಾ ಸ್ಪಷ್ಟಪಡಿಸಿದ್ರು. What we deliberate within the party should remain within the party. I have advised our MLAs also, if they have a problem, this is an organizational exercise that is going on. You asked me whether this is a exercise for any change in leadership. The answer remains no. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳ ಕೈ ಬಲಪಡಿಸ್ತೀವಿ ಅಂತಿದ್ದಾರೆ. ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಮಾತಿಗೆ ಸದ್ಯಕ್ಕೆ ತೆರೆ ಬಿದ್ದಿದೆ. ಆದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಿದ್ರೂ ಆಗಬಹುದು ಅನ್ನೋದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್